ಆಕ್ಚುಲಿ ಸರ್ಪ್ರೈಸ್ ಇವತ್ತು ಆಕ್ಚುಲಿ ಅವ್ರಿಗೆ ನಾನು ವಿಶ್ ಮಾಡಕ್ ಬಂದೆ. ಏನಕ್ಕೆ ಅಂತ ಹೇಳಿದ್ರೆ ನನ್ನ ಸಿನಿಮಾ ಇದ್ದಾಗ ರಾಣ ಇದ್ದಾಗ ಸುಮ್ಮನೆ ಜಿಮ್ ಅಲ್ಲಿ ಹಂಗೆ ಹಳೆ ಫ್ರೆಂಡ್ಸ್ ಕೇಳಿದ ತಕ್ಷಣ ಪಾಪ ಬಂದ್ಬಿಟ್ರು ವಿತೌಟ್ ಎನಿ ಥಾಟ್. ಯಾವಾಗಾದ್ರೂ ಒಂದಿನ ಬರ್ಬೇಕು ಅಂತ ಇತ್ತು. ಮೊನ್ನೆ ರಾಜ್ಯಾಧ್ಯಕ್ಷ ಹೇಳಿದ್ರು ಬರ್ಡೇ ಇದೆ ಸರ್ಪ್ರೈಸ್ ಬನ್ನಿ ಅಂತ. 100% ನನ್ನ ಫ್ರೆಂಡ್ ಇವರು 10 ವರ್ಷ ನನ್ನ ಫ್ರೆಂಡ್. ಖುಷಿ ಏನು ಅಂತ ಹೇಳಿದ್ರೆ ಈವನ್ ಆಫ್ಟರ್ ಬೀಂಗ್ ಎ ಸ್ಟಾರ್ ಟುಡೇ ಇವತ್ತು ಒಂದು ಟ್ರೇಲರ್ ರಿಲೀಸ್ ಆದ್ರೆ 10 ಸತಿ ಲಿಂಕ್ ಕಳಿಸ್ತಾರೆ. ಅಂದ್ರೆ ದಟ್ ಶೋಸ್ ಹೌ ಮಚ್ ಈಸ್ ಡೆಡಿಕೇಟೆಡ್ ಟುಡೇ. ಅಂದ್ರೆ ಸ್ಟಾರ್ ಆಮೇಲೆ ರಿಲ್ಯಾಕ್ಸ್ ಆಗೋದು ಈಸಿ. ಅಂದ್ರೆ ಅದ್ ಮಾಡಿದಾಗ ಏನನ್ಸುತ್ತೆ, ಬೇರೆ ಯಂಗ್ಸ್ಟರ್ಸ್ ನೋಡಿದಾಗ ಈ ಕೆಲಸ ಇಷ್ಟು ಮಾಡೋಕ ಅಂದ್ರೆ ಸಕ್ಸಸ್ ಆದ್ಮೇಲೆ ಇಷ್ಟು ಕೆಲಸ ಮಾಡ್ತಾರೆ ಅಂತ ಪುಷ್ ಮಾಡೋಕೆ ಅಂತ ಅನ್ಸುತ್ತೆ. ದಟ್ ಒಂದು ಹೆಲ್ತಿ ಎನ್ವೈರನ್ಮೆಂಟ್ ಕ್ರಿಯೇಟ್ ಆಗುತ್ತೆ. ಸೊ ಯಾವಾಗ್ಲೂ ನನಗೆ ಅವ್ರಿಗೆ ಈಸ್ ಅ ಡಿಯರ್ ಫ್ರೆಂಡ್. ಸೊ ಲಾಟ್ಸ್ ಆಫ್ ಲವ್. ಸ್ನೇಹಕ್ಕೋಸ್ಕರ ನಿಲ್ತಾರೆ. ಒಂಥರ ಅವರು ಸಿಂಪಲ್ ಆಗಿ ಧ್ರುವ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಒಂದೇ ಮಾತಲ್ಲಿ ಮುಗಿಸ್ಬಿಡ್ತೀನಿ. ಈಸ್ ಲೈಕ್ ಅನ್ ಆನಿಮಲ್. ಪ್ರೀತಿಯಿಂದ ನೋಡಿದ್ರೆ ತುಂಬಾ ಪ್ರೀತಿಯಾಗಿರ್ತಾರೆ. ಕೋಪ ಮಾಡ್ಕೊತಾರೆ ಇಷ್ಟಪಡ್ತೀನಿ. ಲವ್ ಯು ಬ್ರೋ, ಒಳ್ಳೇದಾಗ್ಲಿ. ಆ ಥರ ವಿ ಜನರಲಿ ಡಿಸ್ಕಸ್ ಈ ತರ ಆಕ್ಷನ್ಸ್ ಆ ಥರ ಇದ್ದಾಗ. ಬಟ್ ನನ್ ವಾಟ್ ಐ ರಿಯಲಿ ಲೈಕ್ ಇನ್ ಹಿಮ್ ಇಸ್ ಲೈಕ್ ಒಂದು ಸ್ಟಾರ್ ಆದ್ಮೇಲೆ ದ ಡೆಡಿಕೇಶನ್ ಟು ಪುಷ್ ಫಾರ್ವರ್ಡ್. ಇನ್ನೇನೋ ಡ್ಯಾನ್ಸ್ ಮಾಡೋದು, ಇನ್ನೇನು ಫೈಟ್ ಮಾಡೋದಂತ. KD ಟೀಸರ್ ನೋಡೋದು ತುಂಬಾ ಇಷ್ಟ ಆಯ್ತು. ಒಳ್ಳೆ ಪರ್ಫಾರ್ಮೆನ್ಸ್ ಅಂತ ಅನ್ಸ್ತು. ಮೂವಿ ನೋಡಕ್ ಕಾಯ್ತಾ ಇದೀನಿ. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.